ಪಂಚಾಯಿತಿಗೆ ಸ್ವಾಗತ. ನಾನು ಹರಿಪ್ರಸಾದ್. ದಿನದ ಪ್ರಮುಖ ಸುದ್ದಿಗಳ ನಿಖರ ವರದಿ, ಯಾವುದೇ ಪಕ್ಷಪಾತವಿಲ್ಲದ ನೇರ ಮಾತು, ನಿಮ್ಮನ್ನ ದಾರಿ ತಪ್ಪಿಸದ ವಿಶ್ವಾಸಾರ್ಹ ವಿಶ್ಲೇಷಣೆ. ಇದುವೇ ನ್ಯೂಸ್ 18ನ ಪಂಚಾಯಿತಿ. ಇವತ್ತಿನ ಪಂಚಾಯಿತಿಯಲ್ಲಿ ನಿಮಗೆ ಎರಡು ಇಂಟ್ರೆಸ್ಟಿಂಗ್ ಆಗಿರುವಂತಹ ಸುದ್ದಿಗಳನ್ನು ತೋರಿಸ್ತೀನಿ. ಬಹಳ ಮುಖ್ಯವಾಗಿ ಇಲ್ಲಿರುವಂಥದ್ದು ಯಾವ ಸ್ವರೂಪದಲ್ಲಿ ದರ್ಶನ್ ಆ್ಯಂಡ್ ಗ್ಯಾಂಗ್ ಜೈಲಿಗೆ ಹೋದ ನಂತರ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನು ಒಂದೊಂದಾಗಿ ನಾವು ನೋಡ್ತಾ ಬಂದಿದ್ದೀವಿ. ಇಷ್ಟೆಲ್ಲ ಆದ ಮೇಲೂ ಕೂಡ ಕೈಯಲ್ಲಿ ಕಪ್ಪು, ಇನ್ನೊಂದು ಬೆರಳಲ್ಲಿ ಸಿಗರೇಟು, ಇವುಗಳ ರೀತಿಯಲ್ಲಿ ಫೋಟೋ ವೈರಲ್ ಆಗುತ್ತೆ. ಅಷ್ಟೇ ಅಲ್ಲ, ಜೈಲಿನ ಒಳಗಡೆ ಇದ್ದುಕೊಂಡೇ ವಿಡಿಯೋ ಕಾಲ್ನಲ್ಲಿ ಮಾತನಾಡ್ತಾ ಇರುವಂತಹ ದೃಶ್ಯ, ಪಾರ್ಟಿ ಮಾಡುವಂತಹ ದೃಶ್ಯ, ಇವೆಲ್ಲವೂ ಕೂಡ ಗೋಚರ ಆಗುತ್ತೆ ಅಂತ ಹೇಳಿದ್ರೆ ದರ್ಶನ್ ಬದಲಾಗಲೇ ಇಲ್ಲ ಅನ್ನುವಂಥದ್ದು ಒಂದು ಮಟ್ಟಿಗೆ ಸಾಬೀತಾಗ್ತದೆ. ಇದೇ ಕಾರಣದಿಂದಲೇ ನೋಡ್ತಾ ಹೋದಾಗಲೇ ದರ್ಶನ್ ಆ್ಯಂಡ್ ಗ್ಯಾಂಗ್ಗೆ ಶಿಕ್ಷೆ ಯಾವಾಗ ಅನ್ನುವಂತಹ ಪ್ರಶ್ನೆ ಬಹಳ ಮುಖ್ಯವಾಗಿರುವಂಥದ್ದು. ಮತ್ತು ಇದರ ನಡುವೆನೇ ಇಲ್ಲಿ ಜಾಮೀನನ್ನು ಕೇಳಿ ಜಾಮೀನಿಗೆ ಅರ್ಜಿ ಹಾಕಿದ್ದಾಳೆ ಪವಿತ್ರ ಗೌಡ. ಜಾಮೀನು ಅರ್ಜಿಯ ವಿಚಾರಣೆಯ ಸಂದರ್ಭದಲ್ಲಿ ಹೇಗೆ ವಾದ ಪ್ರತಿವಾದ ಇತ್ತು ಮತ್ತು ಯಾವ ಗ್ರೌಂಡ್ ಆಧಾರದಲ್ಲಿ ಅವರು ಈ ಒಂದು ಪ್ರಕರಣದಲ್ಲಿ ಜಾಮೀನನ್ನು ಬಯಸಿದ್ದಾರೆ, ಹಾಗೆಯೇ ದರ್ಶನ್ ಗ್ಯಾಂಗ್ಗೆ ಸಂಬಂಧಪಟ್ಟಂತೆ ಶಿಕ್ಷೆ ಯಾವಾಗ ಅನ್ನುವಂಥ ಪ್ರಶ್ನೆ ಪ್ರತಿಯೊಬ್ಬರನ್ನೂ ಕೂಡ ಕಾಡ್ತಾ ಇರುವಂಥದ್ದು. ಯಾಕಂದರೆ ಇಲ್ಲಿ ಅಭಿಮಾನ, ಹುಚ್ಚು ಅಭಿಮಾನ, ಇವುಗಳೆಲ್ಲವನ್ನೂ ಕೂಡ ಪಕ್ಕಕ್ಕಿಟ್ಟು ನೋಡಿದಾಗ ಒಬ್ಬ ವ್ಯಕ್ತಿಯ ಜೀವ ತೆಗೆದಂತಹ ಕೊಲೆ ಆರೋಪಿಗಳು ಇವರು. ಈ ಕೊಲೆ ಆರೋಪಿಗಳಿಗೆ ಶಿಕ್ಷೆ ಯಾವಾಗ ಅನ್ನುವಂತಹ ಪ್ರಶ್ನೆ ಸಹಜವಾಗಿಯೇ ಇರುವಂಥದ್ದು. ಅದರ ಬಗ್ಗೆ ಡಿಟೇಲ್ ಆಗಿರುವಂತಹ ವರದಿಯನ್ನು ನಾನು ನಿಮಗೆ ತೋರಿಸ್ತೀನಿ. ಯಾಕಂದರೆ ಒಂದು ಕಡೆಯಲ್ಲಿ ಜೈಲಿಂದ ಜೈಲಿಗೆ ಶಿಫ್ಟ್ ಮಾಡಬೇಕು ಅನ್ನುವಂತಹ ನಿರ್ಧಾರ ಆಗಿದೆ, ಮತ್ತೊಂದು ಕಡೆಯಲ್ಲಿ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆಯೇ ಈಗಾಗಲೇ ಜಾಮೀನಿಗೆ ಅರ್ಜಿ ಹಾಕಿರುವಂತಹ ಪವಿತ್ರ ಗೌಡ ಯಾವ ರೀತಿಯಲ್ಲಿ ತನಗೆ ಜಾಮೀನು ಈ ಹಂತದಲ್ಲಿ ಬೇಕಿದೆ ಅನ್ನೋದನ್ನು ಬಯಸಿದ್ದಾರೆ, ಯಾವ ಸ್ವರೂಪದಲ್ಲಿ ದರ್ಶನ್ಗೂ ಪವಿತ್ರ ಗೌಡಗೂ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋದಾಗ ದರ್ಶನ್ ಪಾತ್ರನೇ ದೊಡ್ಡದಿದೆ. ಆದರೆ ಪವಿತ್ರ ಗೌಡ ಯಾವ ಸ್ವರೂಪದಲ್ಲಿ ತನಗೆ ಬಂದಂತಹ ಒಂದು ಅಶ್ಲೀಲ ಚಿತ್ರದ ನಂತರ ಏನೇನಾಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ತನ್ನ ಜಾಮೀನು ಅರ್ಜಿಯಲ್ಲಿ ಉಲ್ಲೇಖಗಳನ್ನು ಮಾಡಿದ್ದಾರೆ. ಆ ವಿಚಾರದ ಬಗ್ಗೆಯೂ ಕೂಡ ನಿಮಗೆ ಮಾಹಿತಿಯನ್ನು ನೀಡ್ತೀನಿ ವಿಶೇಷ ವರದಿಯ ಮೂಲಕವಾಗಿ. ಇನ್ನು ಎರಡನೇ ಸುದ್ದಿ ಇರುವಂಥದ್ದು, ಆ ಎರಡನೇ ಸುದ್ದಿಯನ್ನು ನಿಮಗೆ ಈ ಫೋಟೋದ ಮೂಲಕವಾಗಿಯೇ ತೋರಿಸ್ಬೇಕು. ನೋಡಿ, ಇಬ್ಬರು ಮುಖದಲ್ಲೂ ಕೂಡ ಖುಷಿಯಾದಂತಹ ನಗು ಇದೆ. ರಾಜ್ಯಪಾಲರು ನಗ್ತಾ ಇದ್ದಾರೆ, ಉಪಮುಖ್ಯಮಂತ್ರಿಯವರು ನಗ್ತಾ ಇದ್ದಾರೆ, ಬಹಳ ಖುಷಿಯಲ್ಲಿದ್ದಾರೆ. ನಾವೆಲ್ಲರೂ ಕೂಡ ರಾಜಕಾರಣಿಗಳು ಖುಷಿಯಲ್ಲಿ ಇರಬಾರ್ದು ಅಂತ ಬಯಸೋರಲ್ಲ. ಆದರೆ ರಾಜಕಾರಣಿಗಳು ಖುಷಿಯಾಗಿಯೇ ಇರಲಪ್ಪ, ಆಡಳಿತವನ್ನು ನಡೆಸೋರು ಭಾಳ ಖುಷಿಯಾಗಿಯೇ ಇರಲಿ, ಬೇಡ ಅಂತ ನಾವು ಹೇಳೋದಿಲ್ಲ. ಆದರೆ ನಮ್ಮ ಎದುರುಗಡೆ ಹಿಂಗೆ ಮಾತನಾಡ್ತಾ ಇರ್ತಾರೆ, ಯಾವ ಸ್ವರೂಪದಲ್ಲಿ ಆರೋಪಗಳು ನಡೀತಾ ಇರ್ತವೆ, ಯಾವ ಸ್ವರೂಪದಲ್ಲಿ ಒಬ್ಬರ ಮೇಲೆ ಇನ್ನೊಬ್ಬರು ಮುಖಿ ಬೀಳ್ತಾ ಇರ್ತಾರೆ. ರಾಜ್ಯಪಾಲರ ವಿರುದ್ಧ ನಾಳೆಲ್ಲ ನಾಡಿದ್ದು ಒಂದು ದೊಡ್ಡ ಹೋರಾಟವನ್ನು ಕೂಡ ಮಾಡೋದಕ್ಕೆ ಉಪಮುಖ್ಯಮಂತ್ರಿಯವರು ಕರೆಯನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಕಾಂಗ್ರೆಸ್ ಶಾಸಕರು, ಸಂಸದರು, ಸಚಿವರು ಇವರೆಲ್ಲರೂ ಕೂಡ ಸೇರಿಕೊಂಡು ಒಂದು ವಿಧಾನಸೌಧದಿಂದ ರಾಜಭವನ ತನಕ ನಡ್ಕೊಂಡು ಹೋಗುವಂಥ ಪ್ರೋಗ್ರಾಮನ್ನೆಲ್ಲ ಇಟ್ಕೊಂಡಿದ್ದಾರೆ. ಇದರ ನಡುವೆ ಇವತ್ತು ಮಧ್ಯಾಹ್ನ ಖಾಸಗಿ ಕಾರ್ಯಕ್ರಮವೊಂದರಲ್ಲಿ ಸಿಕ್ಕಿದಂಥವರು ಭೇಟಿಯಾದಂಥ ಸಭೆಯಲ್ಲಿ ಖುಷಿಯಾಗಿ ಊಟ ತಿಂಡಿ ಮಾಡ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ರಾಜ್ಯಪಾಲರಲ್ಲಿದ್ದರು ಅಂತೇಳಿ ಗೊತ್ತಾದ ತಕ್ಷಣವೇ ಉಪಮುಖ್ಯಮಂತ್ರಿಯವರು ಅಲ್ಲಿಗೆ ಹೋಗಿದ್ದಾರೆ, ಅವ್ರನ್ನ ಭೇಟಿಯಾಗಿದ್ದಾರೆ, ಅವ್ರಿಗೆ ನಮಸ್ಕಾರ ಹೇಳಿದ್ದಾರೆ, ಮಾತನಾಡಿಸಿದ್ದಾರೆ, ಖುಷಿಯಾಗಲಿ ಕಾಣಿಸ್ಕೊಂಡಿದ್ದಾರೆ. ಅದರ ಬಗ್ಗೆನ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಸುದ್ದಿಯನ್ನು ಕೂಡ ನಿಮಗೆ ಇವತ್ತು ನೀಡ್ತೀನಿ. ಏನಿದರ ಖುಷಿಯ ರಹಸ್ಯ ಅನ್ನೋದನ್ನು ಕೂಡ ನಿಮಗೆ ಹೇಳ್ತೀನಿ. ಈಗ ಮೊದಲ ಸುದ್ದಿಯ ಕಡೆಗೆ ಹೋಗೋಣ. ಬಹಳ ಮುಖ್ಯವಾಗಿ ಯಾವಾಗ ಶಿಕ್ಷೆ ಯಾವಾಗ ಅನ್ನುವಂಥ ಪ್ರಶ್ನೆ ರಾಜ್ಯದಲ್ಲಿ ಮನುಷ್ಯತ್ವದ ಮೇಲೆ ನಂಬಿಕೆ ಇಟ್ಟಂಥವರು, ಕಾನೂನಿನ ಮೇಲೆ ಗೌರವ ಇಟ್ಟುಕೊಂಡಿರುವಂಥವರು ಮತ್ತು ಮನುಷ್ಯರ ರೀತಿಯಲ್ಲಿ ವರ್ತಿಸ್ತಾ ಇರುವಂತಹ ಪ್ರತಿಯೊಬ್ಬರೂ ಕೂಡ ಬಯಸ್ತಾ ಇರುವಂಥದ್ದು ಏನಂದರೆ, ಇಂತಹ ಪ್ರಕರಣದಲ್ಲಿ ಶಿಕ್ಷೆ ಯಾವಾಗ, ಒಬ್ಬ ವ್ಯಕ್ತಿಯನ್ನ ಆ ಕ್ರೂರ ರೀತಿಯಲ್ಲಿ ಕೊಂದಂತಹ ವ್ಯಕ್ತಿಗಳಿಗೆ ಯಾವಾಗ ಶಿಕ್ಷೆ ಆಗುತ್ತೆ. ಈಗ ನಡೀತಾ ಇರುವಂತಹ ಬೆಳವಣಿಗೆಯನ್ನು ಗಮನಿಸ್ತಾ ಹೋದಾಗ ಯಾವಾಗ ಇವರನ್ನ ಜೈಲಿಂದ ಮತ್ತೊಂದು ಜೈಲಿಗೆ ಶಿಫ್ಟ್ ಮಾಡೋದ್ರ ಕಡೆಗೆ ಈಗ ಇಡೀ ಡಿ ಗ್ಯಾಂಗ್ ದಿಕ್ಕಾಪಾಲಾಗಿದೆಯಲ್ಲ, ಅವ್ರನ್ನ ಎಲ್ಲೆಲ್ಲಿಗೆ ಕಳಿಸುವಂಥದ್ದಕ್ಕೆ ಯಾವಾಗ ಸಮಯ ನಿಗದಿಯಾಗಿದೆ. ಹಾಗೆಯೇ ಪವಿತ್ರ ಗೌಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾಮೀನನ್ನು ಕೇಳ್ತಾ ಇರೋದ್ರ ಗ್ರೌಂಡ್ ಯಾವುದರ ಆಧಾರದ ಮೇಲೆ ಜಾಮೀನನ್ನು ಕೇಳ್ತಾ ಇದ್ದಾರೆ. ವರದಿಯನ್ನು ತೋರಿಸಿ.
ನಟ ದರ್ಶನ್ ಬೆಂಗಳೂರು ಸೆಂಟ್ರಲ್ ಜೈಲಿನಿಂದ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಆಗುವುದು ಇನ್ನಷ್ಟು ವಿಳಂಬವಾಗ್ತಿದೆ. ಮೊನ್ನೆ ರಿವೀಲ್ ಆದ ಫೋಟೋ ವಿಡಿಯೋಗಳ ತನಿಖೆ ಮುಗಿಯೋವರೆಗೂ ಡಿ ಗ್ಯಾಂಗ್ ಶಿಫ್ಟ್ ಮಾಡೋದು ಅನುಮಾನ. ದರ್ಶನ್ ಅಷ್ಟೇ ಅಲ್ಲ, ಉಳಿದ ಆರೋಪಿಗಳನ್ನು ಇವತ್ತು ಅಥವಾ ನಾಳೆ ಶಿಫ್ಟ್ ಮಾಡೋದಿಲ್ಲ. ಬದಲಾಗಿ ಮೊನ್ನೆ ದಾಖಲಾಗಿರುವ 3 ಎಫ್ಐಆರ್ಗಳ ಪ್ರಾಥಮಿಕ ತನಿಖೆ ಮುಗಿದ ಬಳಿಕವಷ್ಟೇ ಶಿಫ್ಟ್ ಮಾಡಲಾಗುತ್ತೆ. ತನಿಖೆ ಮುಂದುವರೆದಿದ್ದು ದರ್ಶನ್ ಪಟಾಲಂ ಕೂತಿದ್ದ ಸ್ಥಳ ಮಹಜರು ಮಾಡಲಾಗಿದೆ. ದರ್ಶನ್ ಮತ್ತು ವಿಲ್ಸನ್ ಗಾರ್ಡನ್ ನಾಗನನ್ನ ವಿಚಾರಣೆ ಮಾಡಬೇಕಿದೆ. ಪ್ರಾಥಮಿಕ ತನಿಖೆ ಬಳಿಕವಷ್ಟೇ ಶಿಫ್ಟ್ ಮಾಡುವ ಬಗ್ಗೆ ಪೊಲೀಸರು ತೀರ್ಮಾನ ಮಾಡಲಿದ್ದಾರೆ. ಆದಷ್ಟು ಬೇಗ ತನಿಖೆ ಮಾಡಲು ಹೆಚ್ಚುವರಿ ಪೊಲೀಸ್ ಆಯುಕ್ತರಿಗೆ ಕಮಿಷನರ್ ಸೂಚನೆ ನೀಡಿದ್ದಾರೆ. 2 ದಿನ ಕಳೆದ ಬಳಿಕ ವಿಚಾರಣೆ ಮುಗಿದಿದ್ರೆ ಮಾತ್ರ ಶಿಫ್ಟ್ ಮಾಡಲಾಗುತ್ತೆ. ಮಗ್ನಲ್ಲಿದ್ದಿದ್ದು ಬಿಸಿನೀರಂತೆ, ಸಿಗರೆಟ್ ಕೊಟ್ಟಿದ್ದು ನಾಗನಂತೆ. ಪರಪ್ಪನ ರೆಸಾರ್ಟ್ ಫೋಟೋಗಳಿಗೆ ಚಿತ್ರಕಥೆ ಹೆಣೆದ ದರ್ಶನ್. ಪೊಲೀಸರ ವಿಚಾರಣೆಯಲ್ಲಿ ದರ್ಶನ್ ಫೋಟೋ ಹಾಗೂ ವಿಡಿಯೋ ಕಾಲ್ ಬಗ್ಗೆ ಬಾಯ್ಬಿಟ್ಟಿದ್ದಾರೆ. ನನ್ನದೇನೂ ತಪ್ಪಿಲ್ಲ, ನನ್ನ ಪಾಡಿಗೆ ನಾನಿದ್ದೆ, ಅವರೇ ಕರೆದು ಕೂರಿಸ್ಕೊಂಡ್ರು ಎಂದಿದ್ದಾರೆ. ಹಾಗೆ ಸಿಗರೆಟ್ ಕೊಟ್ಟಿದ್ದು ನಾಗ ಅಂತ ಹೇಳಿದ್ದಾರೆ. ಇನ್ನು ದರ್ಶನ್ ಪೊಲೀಸರ ಗ್ರಿಲ್ ವೇಳೆ ಎಲ್ಲವನ್ನೂ ಬಾಯ್ಬಿಟ್ಟಿದ್ದಾರೆ. ನಾನು ಬೇಕು ಅಂತ ನಾಗನ ಜೊತೆಯಲ್ಲಿ ಕೂರಲಿಲ್ಲ, ವಾಕಿಂಗ್ ವೇಳೆ ನಾಗನೇ ಕರೆದು ಕೂರಿಸ್ಕೊಂಡ. ನನ್ನ ಪಾಡಿಗೆ ನಾನು ಇದ್ದಾಗ ಸಾರ್ ಬನ್ನಿ ಅಂತ ವಿಲ್ಸನ್ ಗಾರ್ಡನ್ ನಾಗ ಕರೆದ. ನಾನು ಉದ್ದೇಶಪೂರ್ವಕವಾಗಿ ಅಲ್ಲಿ ಹೋಗದೆ ಆಕಸ್ಮಿಕವಾಗಿ ಹೋಗಿ ಕೂತೆ. ಈ ವೇಳೆ ಕಾಫಿ ತೆಗೆದುಕೊಳ್ತೀರಾ ಎಂದಿದ್ದಕ್ಕೆ ಬೇಡ ಎಂದಿದ್ದೆ. ಗಂಟಲು ಸರಿಯಿಲ್ಲ, ಬಿಸಿನೀರು ತರಿಸಿ ಎಂದಿದ್ದೆ. ಮಗ್ನಲ್ಲಿ ಬಿಸಿನೀರು ತರಿಸ್ಕೊಂಡು ಕುಡಿದೆ. ಈ ವೇಳೆ ವಿಲ್ಸನ್ ಗಾರ್ಡನ್ ನಾಗ ನನಗೆ ಸಿಗರೆಟ್ ಕೊಟ್ಟ ಎಂದಿದ್ದಾರೆ. ಬರೀ ಫೋಟೋ ಅಷ್ಟೇ ಅಲ್ಲ, ದರ್ಶನ್ ಜೈಲಿನಿಂದ ರೌಡಿ ಸತ್ಯನ ಜೊತೆ ವಿಡಿಯೋ ಕಾಲ್ ಮಾತನಾಡಿದ್ರ ಬಗ್ಗೆಯೂ ತನಿಖೆ ಚುರುಕಾಗಿದೆ. ಹುಳಿಮಾವು ಇನ್ಸ್ಪೆಕ್ಟರ್ ಕುಮಾರಸ್ವಾಮಿ, ದರ್ಶನ್ ಸೇರಿದಂತೆ ರೌಡಿ ಧರ್ಮ ಹಾಗೂ ರೌಡಿ ಸತ್ಯನಿಗೆ ಗ್ರಿಲ್ ಮಾಡಿದ್ದಾರೆ. ಜೊತೆಗೆ ವಿಡಿಯೋ ಕರೆ ಮಾಡಿದ ರೌಡಿ ಧರ್ಮನ ಮೊಬೈಲ್ ಸೀಸ್ ಮಾಡಿದ್ದಾರೆ. ಆದರೆ ಫೋಟೋ ತೆಗೆದ ಮೊಬೈಲ್ಗೆ ಶೋಧ ಮಾಡುತ್ತಿದ್ದಾರೆ. ನಾನು ಜೈಲಿನ ಕೊಠಡಿಯಲ್ಲಿ ಕುಳಿತಿದ್ದಾಗ ಒಬ್ಬ ವ್ಯಕ್ತಿ ಬಂದ. ನಿಮ್ಮ ಅಭಿಮಾನಿ, ಒಮ್ಮೆ ಮಾತಾಡಿ ಅಂದಿದ್ದ. ಅಭಿಮಾನಿ ಅಲ್ವಾ ಅಂತ ಊಟ ಆಯ್ತಾ ಅಂದೆ. ಹೇಗಿದ್ದೀರಾ ಅಂತ ಕೇಳಿದಾಗ ಚೆನ್ನಾಗಿದ್ದೀನಿ ಅಂದೆ. ನಾನು ಆತನಿಗೆ ಊಟ ಆಯ್ತಾ ಅಂತ ಕೇಳಿದ್ದಷ್ಟೇ. ನನಗೂ ಕಾಲ್ನಲ್ಲಿ ಮಾತನಾಡಿದ ವ್ಯಕ್ತಿಗೂ ಲಿಂಕ್ ಇಲ್ಲ. ಮೊಬೈಲ್ ತಂದಿದ್ದ ವ್ಯಕ್ತಿ ರೌಡಿ ಅನ್ನೋದೂ ಗೊತ್ತಿಲ್ಲ. 10 ರಿಂದ 15 ದಿನಗಳ ಹಿಂದೆ ನಾನು ವಿಡಿಯೋ ಕಾಲ್ನಲ್ಲಿ ಮಾತನಾಡಿದ್ದು. ನಾನು ಇಲ್ಲಿ ಯಾವುದೇ ಮೊಬೈಲ್ ಬಳಸುತ್ತಿಲ್ಲ ಎಂದು ದರ್ಶನ್ ಮಾಹಿತಿ ನೀಡಿದ್ದಾರೆ. ಸೆಪ್ಟೆಂಬರ್ 9ರವರೆಗೂ ಡಿ ಗ್ಯಾಂಗ್ಗೆ ಜೈಲೇ ಗತಿ. ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ಮಧ್ಯೆ ಇಂದು ಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಸೇರಿ 17 ಆರೋಪಿಗಳ ನ್ಯಾಯಾಂಗ ಬಂಧನ ಅಂತ್ಯ ಹಿನ್ನೆಲೆ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು. ಈ ವೇಳೆ ಸೆಪ್ಟೆಂಬರ್ 9ರವರೆಗೆ ನ್ಯಾಯಾಂಗ ಬಂಧನ ವಿಧಿಸಿ 24ನೇ ಎಸಿಎಂಎಂ ಕೋರ್ಟ್ ಆದೇಶ ನೀಡಿದೆ. ಈ ವೇಳೆ ಪ್ರಕರಣದ ಆರೋಪಿ ಪ್ರದೋಷ್ ತಮ್ಮ ತಂದೆಗೆ ಕ್ಯಾನ್ಸರ್ ಆಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ, ನಮ್ಮನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಡಿ ಎಂದು ಮನವಿ ಮಾಡಿದ್ರು. ತಂದೆ ಭೇಟಿಗೆ ಅವಕಾಶ ಕೊಡಿಯಂತ ಮನವಿ ಮಾಡಿದ್ರು. ಈ ವೇಳೆ ನ್ಯಾಯಾಧೀಶರು ವಕೀಲರ ಮೂಲಕ ಅರ್ಜಿ ಹಾಕುವಂತೆ ಸೂಚಿಸಿದ್ರು. ಪವಿತ್ರ ಗೌಡಗೂ ಸಿಗಲಿಲ್ಲ ಜಾಮೀನು. ಆಗಸ್ಟ್ 31ಕ್ಕೆ ಪವಿತ್ರ ಗೌಡ ಬೇಲ್ ಭವಿಷ್ಯ. ಪವಿತ್ರ ಗೌಡ ಜಾಮೀನು ಅರ್ಜಿ ವಿಚಾರಣೆಯು ಇದೇ ಹೊತ್ತಲ್ಲೇ ನಡೆಯಿತು. ಕೋರ್ಟ್ ಕಲಾಪ ಆರಂಭವಾಗುತ್ತಲೇ ಈವರೆಗಿನ ಕೇಸ್ ಡೈರಿ ಮತ್ತು ತನಿಖಾಧಿಕಾರಿ ವರದಿಯನ್ನು ಕೋರ್ಟ್ಗೆ ಸಲ್ಲಿಸಲಾಯಿತು. ಫೆಬ್ರವರಿ 2024ರಲ್ಲಿ ರೇಣುಕಾಸ್ವಾಮಿ ಬೆತ್ತಲೆ ಫೋಟೋ ಕಳಿಸಿದ್ದಾನೆ. ಜೂನ್ನಲ್ಲಿ ಫೋಟೋ ಬಗ್ಗೆ ಪವಿತ್ರ ಗೌಡ ಬೇಸರ ವ್ಯಕ್ತಪಡಿಸಿದ್ದಾಳೆ. ಕೆಲವು ತಿಂಗಳುಗಳ ಕಾಲ ಪವಿತ್ರ ಗೌಡ ಸುಮ್ಮನೆ ಇದ್ದಿದ್ದು ಯಾಕೆ? ಇದಾದ ಬಳಿಕ ಆರೋಪಿ ಪವನ್ಗೆ ವಿಚಾರ ಹೇಳಿದ್ದಾರೆ. ಪವನ್ ನೇರವಾಗಿ ಆರೋಪಿ ದರ್ಶನ್ಗೆ ವಿಚಾರ ಮುಟ್ಟಿಸಿದ್ದಾನೆ. ಆರೋಪಿಗಳು ವ್ಯವಸ್ಥಿತವಾಗಿ ಸಂಚು ರೂಪಿಸಿದ್ದಾರೆ. ರಾಘವೇಂದ್ರ ಮೂಲಕ ರೇಣುಕಾಸ್ವಾಮಿ ಮನೆ ಹುಡುಕಿದ್ದಾರೆ. ರೇಣುಕಾಸ್ವಾಮಿಯನ್ನ ಆಟೋದಲ್ಲಿ ಫಾಲೋ ಮಾಡಿ ಕಿಡ್ನಾಪ್ ಮಾಡ್ತಾರೆ. ಕಿಡ್ನಾಪ್ ಮಾಡಿರೋ ಸಿಸಿಟಿವಿ ಫುಟೇಜ್ ಸಿಕ್ಕಿದೆ. ಮೊಬೈಲ್ ರಿಟ್ರೀವ್ನಲ್ಲಿ ಮೆಸೇಜ್ಗಳು ಸಿಕ್ಕಿವೆ. ಇದೆಲ್ಲದರ ಮಧ್ಯೆಯೇ ರೇಣುಕಾಸ್ವಾಮಿ ಹತ್ಯೆ ಬಗ್ಗೆಯೂ ಎಸ್ಪಿಪಿ ಪ್ರಸನ್ನಕುಮಾರ್ ಎಳೆಯಾಗಿ ಕೋರ್ಟ್ಗೆ ಮನವರಿಕೆ ಮಾಡಿಕೊಟ್ರು. ರೇಣುಕಾಸ್ವಾಮಿ ಶರ್ಟ್ ಬಿಚ್ಚಿ ಹೊಡೆದಿದ್ದಾರೆ. ರೇಣುಕಾಸ್ವಾಮಿ ದೇಹದಲ್ಲಿ ರಕ್ತ ಬರುವಂತೆ ಹೊಡೆದಿದ್ದಾರೆ. ಕರೆಂಟ್ ಶಾಕ್ ಕೊಟ್ಟು ಪ್ರಜ್ಞೆ ತಪ್ಪಿಸಿದ್ದಾರೆ. ಹೊಡೆದಿದ್ದೆಲ್ಲವನ್ನೂ ಫೋಟೋ ತೆಗೆದುಕೊಂಡಿದ್ದಾರೆ. ಫೋಟೋಗಳನ್ನು ವಿನಯ್ಗೆ ಕಳುಹಿಸಲಾಗಿದೆ. ಹೊಡೆದಿದ್ದರ ಕರೆಂಟ್ ಶಾಕ್ ಕೊಟ್ಟ ಮಾರ್ಕ್ಗಳಿವೆ. ಸ್ಟೋನಿ ಬ್ರೂಕ್ಸ್ನಲ್ಲಿ ಪಾರ್ಟಿ ಕೂಡ ಮಾಡಿದ್ದಾರೆ. ಕಪ್ಪು ಬಣ್ಣದ ಸ್ಕಾರ್ಪಿಯೋ ಕಾರ್ನಲ್ಲಿ ದರ್ಶನ್ ಪವಿತ್ರ ಶೆಡ್ಗೆ ಬಂದಿದ್ದಾರೆ. ದರ್ಶನ್ ಪವಿತ್ರ ಬಂದಿದ್ದು ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ. ರೇಣುಕಾಸ್ವಾಮಿ ದೇಹದ ಮೇಲೆ 39 ಗಾಯಗಳಿವೆ. ರೇಣುಕಾಸ್ವಾಮಿ ಬೆನ್ನೆಲುಬು ಕೂಡ ಮುರಿದಿದೆ. ಎದೆಯ ಪಕ್ಕೆಲುಬು ಕೂಡ ಮುರಿದಿದೆ. ಮುರಿದ ಮೂಳೆ ಶ್ವಾಸಕೋಶವನ್ನೇ ಚುಚ್ಚಿದೆ. ದರ್ಶನ್ ಗ್ಯಾಂಗ್ನ ಕ್ರೌರ್ಯಕ್ಕೆ ಇದೇ ಸಾಕ್ಷಿ. ಯಾರು ಎಷ್ಟೊತ್ತಿಗೆ ಎಲ್ಲಿಗೆ ಹೋದ್ರು ಎಂಬ ಟವರ್ ಡಂಪ್ ಇದೆ. ಹಾಗೆ ವಾದ ಮುಂದುವರಿಸಿದ ಎಸ್ಪಿಪಿ ಪ್ರಸನ್ನಕುಮಾರ್ ಕೊಲೆ ಬಳಿಕ ಆರೋಪಿಗಳು ಸರೆಂಡರ್ ಆದ ಬಗ್ಗೆಯೂ ವಿವರಿಸಿದ್ರು. ಜೂನ್ 10, 2024ರಂದು ಬಂದು ಸರೆಂಡರ್ ಆಗ್ತಾರೆ.
ಪ್ರದೋಷ್ ತನ್ನ ವಾಹನದಲ್ಲಿ ಬಂದು ಅವರನ್ನು ಬಿಟ್ಟು ಹೋಗ್ತಾನೆ. ಪ್ರದೋಷ್ ಬಿಟ್ಟು ಹೋದ ಬಳಿಕ ಬಂದು ಠಾಣೆಗೆ ಸರೆಂಡರ್ ಆಗ್ತಾರೆ. ಪ್ರದೋಷ್ ಬಿಟ್ಟು ಹೋಗೋ ಸಿಸಿ ಕ್ಯಾಮೆರಾ ದೃಶ್ಯಾವಳಿ ಕೂಡ ಇದೆ. ಕೊಲೆ ಬಳಿಕ ಗೋಲ್ಡ್ ಚೈನ್, ಬೆಳ್ಳಿ ಕಡಗವನ್ನು ಕಳ್ಳತನ ಮಾಡ್ತಾರೆ. ಕೊಲೆ ಬಳಿಕ ಆರೋಪಿಗಳು ನಿರಂತರ ಸಂಪರ್ಕದಲ್ಲಿರ್ತಾರೆ. ಬೇರೆ ಬೇರೆ ಲೊಕೇಶನ್ಗಳಿಂದ ಸಂಪರ್ಕದಲ್ಲಿ ಇದ್ದಾರೆ. ಎಲ್ಲರ ಟವರ್ ಡಂಪ್ ಲೊಕೇಶನ್ ಪತ್ತೆ ಮಾಡಲಾಗಿದೆ. ಪ್ರತ್ಯಕ್ಷ ಸಾಕ್ಷಿಗಳು ಈಗಾಗಲೇ ಆರೋಪಿಗಳನ್ನು ಪತ್ತೆ ಮಾಡಿದ್ದಾರೆ. ಶೆಡ್ಗೆ ಬಂದವರ ಎಲ್ಲರ ಗುರುತು ಪತ್ತೆ ನಡೆದಿದೆ. ಶೆಡ್ನ ಭದ್ರತಾ ಸಿಬ್ಬಂದಿಯೇ ಪ್ರಮುಖ ಪ್ರತ್ಯಕ್ಷ ಸಾಕ್ಷಿ. ಎಫ್ಎಸ್ಎಲ್ ವರದಿಗಳು ಬಂದಿದೆ. ಆರೋಪಿಗಳ ಬಗ್ಗೆ ಸಾಕ್ಷ್ಯಗಳು ಸಿಕ್ಕಿವೆ. ಆರೋಪಿಗಳು ಕೃತ್ಯ ನಡೆಸಿರುವುದು ಬಯಲಾಗಿದೆ. ಪವಿತ್ರ ಗೌಡಳಿಗೆ ಯಾಕೆ ಜಾಮೀನು ನೀಡಬಾರದು ಎಂಬ ಬಗ್ಗೆ ಎಸ್ಪಿಪಿ ಪ್ರಸನ್ನಕುಮಾರ್ ವಾದ ಮಾಡಿದ್ರು. ಮಹಿಳೆಯರು ಹೀನಿಯಸ್ ಕ್ರೈಮ್ನಲ್ಲಿ ಭಾಗಿಯಾದಾಗ ಜಾಮೀನು ನಿರಾಕರಿಸಿದ ಆದೇಶಗಳನ್ನು ಉಲ್ಲೇಖ ಮಾಡಿದ್ರು. ಪವಿತ್ರ ಗೌಡ ಕೇವಲ ಮಹಿಳೆ ಅನ್ನೋ ಕಾರಣಕ್ಕೆ ಜಾಮೀನು ನೀಡಲು ಆಗಲ್ಲ. ಪವಿತ್ರ ಗೌಡ ಕೃತ್ಯದಲ್ಲಿ ಭಾಗಿಯಾಗಿರೋ ಬಗ್ಗೆ ಸಾಕಷ್ಟು ಸಾಕ್ಷ್ಯಗಳಿವೆ. ಪವಿತ್ರ ಗೌಡ ಕೃತ್ಯದಲ್ಲಿ ಭಾಗಿಯಾಗಿರೋ ಬಗ್ಗೆ ಆರೋಪಿಗಳೇ ಹೇಳಿಕೆ ನೀಡಿದ್ದಾರೆ. ತನಿಖೆ ಇನ್ನೂ ಪ್ರಗತಿಯಲ್ಲಿದೆ. ಯಾವುದೇ ಕಾರಣಕ್ಕೂ ಜಾಮೀನು ಕೊಡಬಾರದು. ಎಸ್ಪಿಪಿ ವಾದದ ಬಳಿಕ ಪವಿತ್ರ ಗೌಡ ಪರ ವಕೀಲ ಟಾಮಿ ಸೆಬಾಸ್ಟಿಯನ್ ಮತ್ತೆ ವಾದ ಮಾಡಿದ್ರು. ಫೆಬ್ರವರಿಯಲ್ಲಿ ಬೆತ್ತಲೆ ಫೋಟೋ ಕಳಿಸಿದ್ದ ಅಂತಾರೆ ಎಸ್ಪಿಪಿ. ಕೊಲೆ ಜೂನ್ನಲ್ಲಿ ನಡೆದಿದೆ. ಆಗ ಯಾವ ಉದ್ದೇಶ ಆಗಿರುತ್ತೆ? ಹಲ್ಲೆ ಮಾಡಿದವರು ಬೇರೆ ಆರೋಪಿಗಳು. ದರ್ಶನ್ ಪವಿತ್ರ ಗೌಡ ಮನೆಗೆ ಹೋಗಿ ಕರೆದುಕೊಂಡು ಬಂದಿದ್ದಾರೆ. ಹೀಗಿರುವಾಗ ಪವಿತ್ರ ಗೌಡ ಅವರ ಸಂಚು ಏನಿದೆ? ಪವಿತ್ರ ಗೌಡ ಕೊಲೆಯ ಸಂಚಿನಲ್ಲಿ ಭಾಗಿಯಾಗಿಲ್ಲ. ಜಾಮೀನು ವಿಚಾರದಲ್ಲಿ ಮಹಿಳೆಗೆ ವಿನಾಯಿತಿ ಇದೆ. ಈ ಪ್ರಕರಣದಲ್ಲಿ ಪವಿತ್ರ ಗೌಡ ಮಾತ್ರ ಮಹಿಳೆ ಆರೋಪಿ. 17 ಆರೋಪಿಗಳಲ್ಲಿ ಇವರು ಮಾತ್ರ ಮಹಿಳೆ. ಹೀಗೆ ವಾದ ಮುಗಿಸಿದ್ರು ಟಾಮಿ ಸೆಬಾಸ್ಟಿಯನ್. ಇದರ ಮಧ್ಯೆ ವಿನಯ್ ಹಾಗೂ ಕೇಶವಮೂರ್ತಿ ಪರ ವಕೀಲರು ಕೂಡ ವಾದ ಮಾಡಿದ್ರು. ವಾದ ಪ್ರತಿವಾದ ಮುಕ್ತಾಯವಾದ ಹಿನ್ನೆಲೆಯಲ್ಲಿ ಜಾಮೀನು ಆದೇಶವನ್ನ ಆಗಸ್ಟ್ 31ಕ್ಕೆ ಕಾಯ್ದಿರಿಸಿತು ಕೋರ್ಟ್. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಒಂದು ಕಡೆಯಲ್ಲಿ ಕೈಯಲ್ಲಿರುವಂತಹ ಮಗ್ಗಲ್ಲಿ ಕಾಫಿ ಇರಲಿಲ್ಲ, ಬಿಸಿನೀರು ಇತ್ತು. ಬಿಸಿನೀರನ್ನು ಕೂಡ ಈ ರೀತಿಯಾಗಿ ಮಗ್ಗಲ್ಲಿ ಕುಡಿತಾ ಇದ್ದೆ ಅನ್ನೋದನ್ನು ಹೇಳ್ತಾರೆ. ಯಾಕಂದರೆ ಅದು ಜೈಲು, ಇರೋವಂಥವ್ರು ದೊಡ್ಡವ್ರಿಗೆ ಬಹಳ 5 ಸ್ಟಾರ್ ಟ್ರೀಟ್ಮೆಂಟ್ ಬೇರೆ ಅಲ್ಲಿ ಸಿಗ್ತಾ ಇತ್ತು. ಹೀಗಾಗಿ ಮಗ್ಗಲ್ಲಿ ಕಾಫಿ ಕುಡಿತಾರೋ ಅಥವಾ ಬಿಸಿನೀರು ಕುಡಿತಾರೋ ಅನ್ನೋಂಥ ಪ್ರಶ್ನೆ ಬಂದೇ ಬರುತ್ತೆ. ಮತ್ತೊಂದು ಕಡೆಯಲ್ಲಿ ಕೋರ್ಟ್ನಲ್ಲಿ ನಡೆದಿರುವಂಥ ವಾದ ಪ್ರತಿವಾದಗಳನ್ನು ಕೂಡ ನಾವು ಗಮನಿಸ್ತಾ ಇದ್ವಿ. ವಿಶೇಷವಾಗಿ ಪವಿತ್ರ ಗೌಡ ಈ ಪ್ರಕರಣದಲ್ಲಿ ಜಾಮೀನು ಪಡೆಯೋದಕ್ಕೆ ಬೇಕಾಗಿರುವಂಥದ್ರಲ್ಲಿ ಮುಖ್ಯವಾದಂಥ ಒಂದು ಗ್ರೌಂಡ್ ಮಹಿಳೆ ಅನ್ನುವಂತಹ ಗ್ರೌಂಡನ್ನು ಇಟ್ಕೊಂಡು ಅವರು ಕೇಳ್ತಾ ಇದ್ದಾರೆ. ಅದರ ಜೊತೆಗೇ ಸಂಚಿನ ಭಾಗ ಆಗಲಿಲ್ಲ ಅಂತ ಹೇಳಿದರೆ ಸಂಚುದಾರ ಕೇವಲ ಹಾಗಾದರೆ ದರ್ಶನ್ ಮಾತ್ರನಾ ಅನ್ನುವಂಥ ಪ್ರಶ್ನೆ ಸಹಜವಾಗಿಯೇ ಉದ್ಭವ ಆಗುತ್ತೆ. ಇದು ಒಂದು ಭಾಗ. ಇನ್ನೊಂದು, ಇಲ್ಲಿ ಬಹಳ ಮುಖ್ಯವಾಗಿ ಕೆಲವೊಂದು ಪ್ರಶ್ನೆಗಳಿದ್ದಾವೆ. ಡಿ ಗ್ಯಾಂಗ್ಗೆ ಶಿಕ್ಷೆ ಆಗುತ್ತಾ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋದಾಗ ಡಿ ಗ್ಯಾಂಗ್ ಸದಸ್ಯರನ್ನು ದಿಕ್ಕಾಪಾಲು ಮಾಡಿದ್ದೇ ಈಗ ಇವರಿಗೆ ನೀಡಿದಂಥ ಶಿಕ್ಷೆನಾ ಅನ್ನುವಂಥ ಪ್ರಶ್ನೆ ಮೂಡುತ್ತೆ. ಯಾಕಂದರೆ ಈಗ ನೋಡೋದಕ್ಕೆ ಮೇಲ್ನೋಟಕ್ಕೆ ಕಂಡಾಗ ಒಬ್ಬರನ್ನ ಬಳ್ಳಾರಿ ಜೈಲಿಗೆ, ಮತ್ತೊಬ್ಬರನ್ನ ಕಲಬುರಗಿ ಜೈಲಿಗೆ, ಮತ್ತೊಬ್ಬರನ್ನ ವಿಜಯಪುರ ಜೈಲಿಗೆ, ಇನ್ನೊಬ್ಬರನ್ನ ಹಿಂಡಲ್ಗಾ ಜೈಲಿಗೆ, ಮತ್ತಿನ್ನೊಂದಷ್ಟು ಜನರನ್ನ ಶಿವಮೊಗ್ಗ, ಮೈಸೂರು, ಹೀಗೆ ಬೇರೆ ಬೇರೆ ಜೈಲುಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಿದಾರಲ್ಲ, ಇದೇ ಶಿಕ್ಷೆನ ಅದರಲ್ಲೂ ವಿಶೇಷವಾಗಿ ಬಳ್ಳಾರಿ ಜೈಲಿಗೆ ದರ್ಶನ ಹಾಕಿದ್ದೇ ಒಂದು ದೊಡ್ಡದಾದಂತಹ ಚರ್ಚೆ ಆಗ್ತಾ ಇದೆ. ಯಾಕಂದರೆ ಬಳ್ಳಾರಿ ಜೈಲು, ಅದರ ಇತಿಹಾಸ, ಅಲ್ಲಿ ಇರುವಂತಹ ಬಿಸಿಲು ಎಲ್ಲ ಕಾರಣಕ್ಕಾಗಿ ಬಳ್ಳಾರಿ ಜೈಲು ಅನ್ನುವಂಥದ್ರ ಬಗ್ಗೆ ಬಹಳಷ್ಟು ಚರ್ಚೆ ನಮ್ಮ ನಡುವೆ ಆಗ್ತಾನೆ ಇರುತ್ತೆ. ಹೀಗಾಗಿ ಬಳ್ಳಾರಿ ಜೈಲಿಗೆ ದರ್ಶನ ಕಳಿಸಿದ್ದೇ ದೊಡ್ಡ ಶಿಕ್ಷೆ ಅಂತ ಹೇಳ್ಕೊಂಡು ನಾವು ಅದನ್ನು ಪರಿಗಣಿಸೋದಕ್ಕೆ ಸಾಧ್ಯ ಆಗುತ್ತಾ? ಇನ್ನು ಪರಪ್ಪನ ಅಗ್ರಹಾರದಲ್ಲಿ ಸಿಗ್ತಾ ಇದ್ದಂತಹ ಸೌಲಭ್ಯ ಬೇರೆ ಕಡೆ ಸಿಗೋದಿಲ್ವಾ? ಈ ಪ್ರಶ್ನೆ ಪ್ರತಿಯೊಬ್ಬರನ್ನು ಕೂಡ ಇವತ್ತು ಕಾಡ್ತಾ ಇರುವಂಥದ್ದು. ಯಾಕಂದರೆ ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲಿನಲ್ಲೇ ಇವರು ಈ ರೀತಿಯಾಗಿ ಐಷಾರಾಮಿಯಾಗಿ ಇರೋದಕ್ಕೆ ಸಾಧ್ಯ ಆಗುತ್ತೆ. ಎಲ್ಲ ರೀತಿಯಾದ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ. ಹಾಸಿಗೆ ಬೇಕು, ತಲೆದಿಂಬು ಬೇಕು, ಊಟ ಬೇಕು, ತಿಂಡಿ ಬೇಕು ಅಂತ ಹೇಳ್ಕೊಂಡು ಕೋರ್ಟ್ಗೆ ಒಂದು ಕಡೆ ಅಪ್ಲಿಕೇಶನ್ ಹಾಕ್ತಾರೆ, ಮತ್ತೊಂದು ಕಡೆಯಲ್ಲಿ ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಇಲ್ಲೇ ಮಾಡ್ಕೊಂಡಿರ್ತಾರೆ ಜೈಲಿನಲ್ಲಿ ಅನ್ನುವಂಥದ್ದು ಆ ಫೋಟೋಗಳ ಮೂಲಕವಾಗಿ ಸಿಕ್ಕಿರುವಂತಹ ಸಾಕ್ಷಿಗಳು ನಮ್ಮ ಕಣ್ಣೆದುರಿಗೆ ಇರುವಾಗ ಇವರಿಗೆ ಅಲ್ಲೂ ಕೂಡ ಇದನ್ನು ಮಾಡ್ಕೊಳ್ಳಲ್ಲ ಅಂತ ಏನು ಗ್ಯಾರಂಟಿ? ಅಲ್ಲಿದ್ದಂಥ ಒಬ್ಬ ಮಾಜಿ ಕೈದಿ ಹೇಳಿರೋ ಪ್ರಕಾರ ಇವೆಲ್ಲವೂ ಕೂಡ ದುಡ್ಡು ಕೊಟ್ಟರೆ ಬಳ್ಳಾರಿ ಜೈಲಲ್ಲೂ ಸಿಗುತ್ತೆ ಅನ್ನೋದನ್ನು ಹೇಳ್ತಾರೆ. ಬಳ್ಳಾರಿ ಜೈಲಲ್ಲೂ ಕೂಡ ದರ್ಶನ್ ಪ್ರಭಾವ ಬೀರೋದಿಲ್ಲ ಅಂತ ಹೇಳೋದಕ್ಕೆ ಏನು ಗ್ಯಾರಂಟಿ ಇದೆ? ಯಾಕಂದರೆ ಬಳ್ಳಾರಿ ಜೈಲಿನಲ್ಲಿ ಇದ್ದು ಬಂದಂಥ ಅವ್ರ ಕೈದಿನ ಹೇಳ್ತಿದ್ರೆ ಇಂಥವು ಬಳ್ಳಾರಿ ಜೈಲಲ್ಲೂ ಕೂಡ ನಡೆಯುತ್ತೆ ಅಂತ ಹೇಳ್ಕೊಂಡು ಆ ಪ್ರಭಾವವನ್ನು ದರ್ಶನ್ ಯಾಕೆ ಅಲ್ಲಿ ಬೀರೋದಿಲ್ಲ ಅಂತೇಳಿ ಅನಿಸುತ್ತೆ. ಖಂಡಿತವಾಗ್ಲೂ ಕೂಡ ಇದು ಭಾಳ ಮೂಲವಾದಂಥ ಪ್ರಶ್ನೆ. ಇವ್ರನ್ನ ಒಂದು ಜೈಲಿಂದ ಇನ್ನೊಂದು ಜೈಲಿಗೆ ಶಿಫ್ಟ್ ಮಾಡಿದ ತಕ್ಷಣ, ಯಾಕಂದರೆ ಅಲ್ಲೂ ಕೂಡ VIP ಟ್ರೀಟ್ಮೆಂಟ್ಗಳನ್ನು ಜೈಲಿನ ಒಳಗಡೆ ಪಡ್ಕೊಳ್ಳುವಂಥ ಸಾಧ್ಯತೆಗಳು ಇದ್ದೇ ಇರ್ತವೆ. ಈ ನಿಟ್ಟಲ್ಲಿ ಏನು ಕ್ರಮ ಆಗುತ್ತೆ? ನಿಜಕ್ಕೂ ಕೂಡ ಈತನನ್ನು ಸೀದಾ ಸಾದಾ ವಿಚಾರಣಾ ಕೈದಿ ಅನ್ನುವಂಥ ರೀತಿಯಲ್ಲಿ ಪರಿಗಣಿಸಲಾಗುತ್ತೆ. ಊಟ ಬೇಕು, ತಿಂಡಿ ಬೇಕು ಅಂತ ಹೇಳಿದಾಗ ನಾನು ಸೆಲೆಬ್ರಿಟಿ ಅಂತೇಳಿ ನಮ್ಮ ಕಕ್ಷಿದಾರರನ್ನು ಪರಿಗಣಿಸಬಾರ್ದು ಅನ್ನುವಂಥದ್ದು, ಅಥವಾ ತನ್ನನ್ನು ಸೆಲೆಬ್ರಿಟಿ ಅಂತೇಳಿ ಪರಿಗಣಿಸಬಾರ್ದು ಅನ್ನುವಂಥ ರೀತಿಯಲ್ಲಿ ಹೇಳ್ತಾರೆ. ಅದು ಇಲ್ಲಿ ಹೇಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಸಿಗುತ್ತೆ ಅನ್ನುವಂಥದ್ದು ಪ್ರಶ್ನೆ. ಇನ್ನು ಪವಿತ್ರ ಗೌಡ ಹಾಗೂ ದರ್ಶನ್ ನಡುವಿನ ಸಂಪರ್ಕ ಸಂಪೂರ್ಣವಾಗಿ ಕಟ್ ಆಗುತ್ತಾ? ಈ ಒಂದು
ಇಡೀ ಬೆಳವಣಿಗೆ ನಂತರ ಗೊತ್ತಿಲ್ಲ ಪವಿತ್ರ ಗೌಡ ಮತ್ತು ದರ್ಶನ್ ಜೈಲಿನೊಳಗಡೆ ಭೇಟಿ ಆಗ್ತಿದ್ರು ಇಲ್ವೋ, ನಿಖರವಾಗಿ ಇದೆ ಅಂತಲೇ ಹೇಳೋದಕ್ಕಾಗೋದಿಲ್ಲ. ಇರೋ ಮಾಹಿತಿ ಪ್ರಕಾರ ದರ್ಶನ್ ಎಲ್ಲೂ ಕೂಡ ಪವಿತ್ರ ಗೌಡಳನ್ನು ನೋಡ್ತಿರ್ಲಿಲ್ಲ, ಮಾತಾಡಿಸ್ತಿರ್ಲಿಲ್ಲ, ಆಕೆಯ ಕಡೆಗೆ ಕಣ್ಣೆತ್ತಿ ಕೂಡ ನೋಡಿಲ್ಲ ಅನ್ನೋಂಥ ವರದಿಗಳಿದ್ದಾವೆ. ಆದರೆ ಈಗ ಬೇರೆ ಜೈಲಿಗೆ ಶಿಫ್ಟ್ ಆಗೋದ್ರಿಂದಾಗಿ ಸಂಪೂರ್ಣವಾಗಿ ಕಟ್ಟಾಗತ್ತಾ ಇವರ ಸಂಪರ್ಕ. ಇನ್ನು ದರ್ಶನ್ ನಂಬ್ಕೊಂಡಿದ್ದಂತಹ ಇತರೆ ಆರೋಪಿಗಳಿದಾರಲ್ಲ, ದರ್ಶನ್ ಫ್ಯಾನ್ ತಿಳ್ಕೊಂಡು ದರ್ಶನ್ ಅವ್ರನ್ನ ನೋಡಬೇಕು ಅಂತ ಹೇಳ್ಕೊಂಡು ಬಂದಂಥವ್ರು, ದರ್ಶನ್ ಅಂದರೆ ಜೀವ ಕೊಡ್ತೀವಿ ಅಂತ ಅನ್ನೋಂಥ ರೇಂಜ್ಗೆ ಇದ್ರಲ್ಲ, ಅವ್ರುಗಳಿಗೆ ಈಗಲಾದರೂ ಬೇರೆ ಬೇರೆ ಜೈಲುಗಳಿಗೆ ಶಿಫ್ಟ್ ಆಗುವಂಥ ಸಂದರ್ಭದಲ್ಲಾದರೂ ವಾಸ್ತವ ಅರಿವಾಗತ್ತಾ, ನಮ್ಮ ಅಭಿಮಾನ ಎಲ್ಲಿರಬೇಕು, ಎಲ್ಲಿ ಹುಚ್ಚು ಅಭಿಮಾನ ಹೇಗೆ ತೊಂದರೆಯನ್ನು ಕೊಡಬಹುದು ಅನ್ನುವಂಥದ್ದು ಈಗಲಾದರೂ ಅವರಿಗೆ ಅರಿವಾಗುತ್ತಾ ಅನ್ನುವಂಥ ಪ್ರಶ್ನೆಯೂ ಕೂಡ ಬಹಳ ಮುಖ್ಯವಾಗಿ ಇಲ್ಲಿ ಇರುವಂಥದ್ದು. ಪಂಚಾಯತಿಯಲ್ಲಿ ಎರಡನೇ ಸುದ್ದಿ ನಿಮಗೆ ಹೇಳ್ತೀನಿ. ಬಹಳ ಖುಷಿಯಾಗಿ ಕಾಣಿಸ್ಕೊಂಡಿರುವಂತಹ ಉಪಮುಖ್ಯಮಂತ್ರಿಯವರು ಹಾಗೆಯೇ ರಾಜ್ಯಪಾಲರು ಇಬ್ಬರು ಕೂಡ ನಗ್ನಗ್ತಾ ಕೂತಿದ್ರು. ಎಲ್ಲವೂ ಕೂಡ ನಡೆದಿರುವಂಥದ್ದು ಇವತ್ತು ನಡೆದಂತಹ ಒಂದು ಕಾರ್ಯಕ್ರಮದಲ್ಲಿ. ಅಲ್ಲಿ ಖುಷಿಯಾಗಿ ಆ ವಿಡಿಯೋವನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಯಾವ ರೀತಿಯಾಗಿ ಒಂದು ಕಡೆಯಲ್ಲಿ ರಾಜ್ಯಪಾಲರು ಊಟ ಮುಗಿಸ್ಕೊಂಡು ಕೈ ತೊಳ್ತಾ ಕೂತಿದ್ರು. ಆ ಟೈಮಲ್ಲೇ ಪಕ್ಕದಲ್ಲಿ ಕುಳಿತುಕೊಂಡು ಉಪಮುಖ್ಯಮಂತ್ರಿಯವರು ರಾಜ್ಯಪಾಲರ ಜೊತೆಗೆ ಮಾತನಾಡ್ತಾ ಕೂತಿರ್ತಾರೆ. ಇಬ್ಬರ ನಡುವೆ ಒಂದಿಷ್ಟು ಹಾಸ್ಯ ಚಟಾಕಿ ನಡೆಯುತ್ತೆ, ಖುಷಿಯಲ್ಲಿ ನಗ್ತಾರೆ. ನಂತರ ಕೈಕುಲುಕಿ ಕಳಿಸ್ಕೊಡುವಂತಹ ದೃಶ್ಯಗಳನ್ನು ನಾವಿಲ್ಲಿ ನೋಡ್ತಾ ಇರುವಂಥದ್ದು. ಇವೆಲ್ಲವೂ ಕೂಡ ಇವತ್ತು ನಡೆದಂತಹ ಒಂದು ಕಾರ್ಯಕ್ರಮದ ಸಮಯದಲ್ಲಿ ಎಲ್ಲಾಯಿತು, ಏನು ಕತೆ ಅನ್ನೋದನ್ನು ಕೂಡ ನಿಮಗೆ ಹೇಳ್ತೀನಿ. ಇದು ನಡೆದಿರುವಂಥದ್ದು ಇವತ್ತು ಬೆಂಗಳೂರಿನಲ್ಲಿ ನಡೆದಂಥ ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಮತ್ತು ಡಿ.ಕೆ. ಶಿವಕುಮಾರ್ ಇಬ್ಬರು ಕೂಡ ಜೊತೆಯಾಗಿಯೇ ಕಾಣಿಸ್ಕೊಂಡಿದ್ದಾರೆ, ಖುಷಿಯಾಗಿಯೇ ಕಾಣಿಸ್ಕೊಂಡಿದ್ದಾರೆ. ಒಬ್ಬರು ಮತ್ತೊಬ್ಬರನ್ನ ಬಹಳ ಚೆನ್ನಾಗಿ ವಿಚಾರಿಸ್ಕೊಡ್ತಾ ಇದ್ರು. ಸಚಿವ ಭೈರತಿ ಸುರೇಶ್ ಅವರ ಮಗ ಹಾಗೂ ಭಾರತೀಯ ಜನತಾ ಪಕ್ಷದ ಶಾಸಕರಾಗಿರುವಂತಹ ಎಸ್.ಆರ್. ವಿಶ್ವನಾಥ್ ಅವರ ಪುತ್ರಿಯ ನಿಶ್ಚಿತಾರ್ಥ ಕಾರ್ಯಕ್ರಮ ಇವತ್ತು ಬೆಂಗಳೂರಿನಲ್ಲಿ ಇತ್ತು. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ನಿಶ್ಚಿತಾರ್ಥಕ್ಕೆ ಬಂದಿದ್ದಂತಹ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಮತ್ತು ಗೆಹ್ಲೋಟ್ ಅವರು ಭೇಟಿಯಾಗಿದ್ದಾರೆ, ಕುಶಲೋಪರಿಯನ್ನು ವಿಚಾರಿಸ್ಕೊಂಡಿದ್ದಾರೆ. ಸಿ.ಎಂ ಕೂಡ ಬಂದಿದ್ದರು, ಆದರೆ ಸಿ.ಎಂ ರಾಜ್ಯಪಾಲರು ಮುಖಾಮುಖಿ ಆಗಿರಲಿಲ್ಲ ಆ ಕಾರ್ಯಕ್ರಮದಲ್ಲಿ. ಬದಲಿಗೆ ಅದು ಏನು ಕಾರ್ಯಕ್ರಮದ ಸಂದರ್ಭದಲ್ಲಿ ಮುಖಾಮುಖಿ ಆಗಿರಲಿಲ್ಲ. ಇಲ್ಲೂ ಕೂಡ ಡಿ.ಸಿ.ಎಂ ಮತ್ತು ರಾಜ್ಯಪಾಲರು ಊಟಕ್ಕೆ ಕುಳಿತಿದ್ರು. ಆ ಸಂದರ್ಭದಲ್ಲಿ ಡಿ.ಸಿ.ಎಂ ಅಲ್ಲಿಗೆ ಬಂದಿದ್ದಾರೆ. ನಿಶ್ಚಿತಾರ್ಥಕ್ಕೆ ಬಂದಂತಹ ಸಂದರ್ಭದಲ್ಲಿ ಭೇಟಿಯಾಗಿ ಕುಶಲೋಪರಿಯನ್ನು ವಿಚಾರಿಸ್ಕೊಂಡಿದ್ದಾರೆ. ಅಂದರೆ ಇಡೀ ಇದನ್ನು ನೋಡ್ತಾ ಇದ್ದಾಗ ಡಿ.ಸಿ.ಎಂ ಜೊತೆಗೆ ಒಟ್ಟಿಗೆ ಕುಳಿತು ಊಟ ಮಾಡಿದ್ದಾರೆ ರಾಜ್ಯಪಾಲರಾಗಿರುವಂತಹ ಗೆಹ್ಲೋಟ್ ಅವರು. ಬಹಳಷ್ಟು ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ದಾರೆ ಈ ಒಂದು ಖಾಸಗಿ ಕಾರ್ಯಕ್ರಮದ ಸಂದರ್ಭದಲ್ಲಿ. ಸಹಜವಾಗಿ ರಾಜಕೀಯದ ಬಗ್ಗೆ ಚರ್ಚೆ ಆಗಿರಲ್ಲ, ಒಂದಿಷ್ಟು ಹಾಸ್ಯ ಚಟಾಕಿಗಳನ್ನು ಅವರು ಮಾತಾಡ್ತಾ ಇದ್ದಿರ್ತಾರೆ ಅನ್ನೋಂಥದ್ದು ಆ ಫೋಟೋಗಳನ್ನು ನೋಡಿದಾಗ, ದೃಶ್ಯವನ್ನು ಗಮನಿಸಿದಾಗ ನಮಗೆ ಅನ್ನಿಸ್ತಾ ಇರುವಂಥದ್ದು. ಗೊತ್ತಿಲ್ಲ ಎಕ್ಸಾಕ್ಟ್ಲಿ ಅವರು ಏನು ಮಾತಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಆದರೆ ಹಾಗೆಯೇ ಸರ್ಕಾರದೊಂದಿಗಿನ ಸಂಘರ್ಷದ ದಿನಗಳಲ್ಲೇ ಆಗಿರುವಂತಹ ಬೆಳವಣಿಗೆ ಅನ್ನೋಂಥದ್ದು ಎಲ್ಲಕ್ಕಿಂತ ಮುಖ್ಯವಾಗಿರುವಂಥದ್ದು. ನೋಡಿ, ಸರ್ಕಾರ ಮತ್ತು ಗವರ್ನರ್ ನಡುವಿನ ಸಂಘರ್ಷ ಯಾವ ರೀತಿಯಾಗಿ ಸಾಗ್ತಾ ಇದೆ, ಯಾವ ರೀತಿಯಾಗಿ ಬೀದಿಗಳಲ್ಲಿ ಹೋರಾಟ ನಡೀತಾ ಇದೆ, ಹೇಗೆ ಟೈರ್ಗಳಿಗೆ ಬೆಂಕಿ ಹಚ್ಚುತ್ತಾ ಇದ್ದಾರೆ, ಇವೆಲ್ಲವನ್ನು ಕೂಡ ನಾವು ನೋಡಿದ್ವಿ. ಮೊನ್ನೆಯಿಂದಲೂ ಕೂಡ ನಾವು ಇದನ್ನೆಲ್ಲ ನೋಡ್ತಾ ಇದ್ವಿ. ಆದರೆ ಇದರ ನೇತೃತ್ವ ವಹಿಸಿರುವಂಥ ಈ ಹೋರಾಟವನ್ನು, ರಾಜ್ಯಪಾಲರ ವಿರುದ್ಧದ ಹೋರಾಟವನ್ನು, ರಾಜ್ಯಪಾಲರನ್ನು BJPಯ ಕೈಗೊಂಬೆ, ರಾಜ್ಯಪಾಲರನ್ನು ಕೇಂದ್ರದ ಕೈಗೊಂಬೆ ಅಂತೇಳೆಲ್ಲ ಕರಿತಾ ಇರುವಂತಹ ಪಕ್ಷದ ಅಧ್ಯಕ್ಷರು ಮಾತ್ರ ಭಾಳ ಆರಾಮಾಗಿ ರಾಜ್ಯಪಾಲರ ಜೊತೆಗೆ ಇರಬಾರ್ದು ಅಂತ ಖಂಡಿತವಾಗ್ಲೂ ಕೂಡ ಹೇಳ್ತಾ ಇಲ್ಲ. ಸಹಜವಾಗಿಯೇ ರಾಜಕೀಯವನ್ನು ಮೀರಿದಂಥ ಒಂದು ಸ್ನೇಹ ಬಾಂಧವ್ಯ, ಮನುಷ್ಯತ್ವದ ಬಾಂಧವ್ಯ ಇರಬೇಕಾಗತ್ತೆ. ಆದರೆ ಈ ಸಂದರ್ಭದಲ್ಲೂ ಕೂಡ ಹಿಂಗೆ ಕಾಣಿಸ್ಕೊಂಡಾಗ ಸಾಮಾನ್ಯ ಜನ ಭಾವಿಸ್ಬೇಕಾಗಿರೋದು ಏನಂತ ಹೇಳಿದ್ರೆ, ಇವರು ಹೀಗೆ ಇವರ ಮಾತುಗಳನ್ನು ನಂಬಿಕೊಂಡು ನೀವು ತುಂಬ ದೊಡ್ಡ ನಿರ್ಧಾರಗಳನ್ನ, ದೊಡ್ಡ ಅಭಿಪ್ರಾಯಗಳನ್ನು ಹೊಂದಬೇಕಾದಂಥ ಅವಶ್ಯಕತೆಗಳಿಲ್ಲ. ಅವರು ಇದರಿಂದ ಆಚೆಗೆ ಭಾಳ ಆರಾಮವಾಗಿರುವಂಥ ಒಂದು ವೈಯಕ್ತಿಕವಾದಂತಹ ನಂಟನ್ನು, ಗೌರವವನ್ನು ಉಳಿಸ್ಕೊಂಡಿರ್ತಾರೆ, ಬೆಳೆಸ್ಕೊಂಡಿರ್ತಾರೆ, ಅದರ ರೀತಿಯಲ್ಲಿ ಕಾಣಿಸ್ಕೊಳ್ತಾ ಇರ್ತಾರೆ. ಅದು ರಾಜ್ಯಪಾಲರ ಮುಖದಲ್ಲೂ ಗೊತ್ತಾಗುತ್ತೆ, ಅದು ಡಿ.ಕೆ. ಶಿವಕುಮಾರ್ ಅವರ ಮುಖದಲ್ಲೂ ಕೂಡ ಗೋಚರಿಸ್ತಾ ಇರುವಂತಹ ಖುಷಿಯಲ್ಲಿ ನಮ್ಮ ಕಣ್ಣೆದುರಿಗೆ ತೆರೆದುಕೊಳ್ತಾ ಇರುವಂಥದ್ದು. ಹೀಗೆ ಒಂದು ಕಡೆ ಈ ಎಲ್ಲ ಖುಷಿಯ ನಡುವೆಯೂ ಕೂಡ ನಾಳೆ ಭಾಳ ಮಹತ್ವವಾದಂತಹ ವಿಚಾರಣೆ ನ್ಯಾಯಾಲಯದಲ್ಲಿ ಬರೋದಿದೆ, ಹೈಕೋರ್ಟ್ನಲ್ಲಿ ಬರೋದಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಕುರಿತಾಗಿರುವಂಥದ್ದು ಇದೇ ರಾಜ್ಯಪಾಲರು ಕೊಟ್ಟಿರುವಂತಹ ಪ್ರಾಸಿಕ್ಯೂಷನ್ನ ಅನುಮತಿ ಅದು ಸಮಂಜಸವಾದ್ದು ಅಲ್ಲೋ ಅನ್ನೋದರ ಬಗ್ಗೆ ಕೋರ್ಟ್ನಲ್ಲಿ ಚಾಲೆಂಜ್ ಮಾಡಿದ್ರೆ ಅಲ್ಲಿ ಇತ್ಯರ್ಥ ಆಗುವಂಥದ್ದಿದೆ ಕೋರ್ಟ್ನಲ್ಲಿ. ಹಾಗಾಗಿ ಎಲ್ಲರ ಕುತೂಹಲವೂ ಕೂಡ ಅದರ ಕಡೆಗೆ ಇದ್ದೇ ಇರುವಂಥದ್ದು. ಇದು ಇವತ್ತಿನ ಪಂಚಾಯಿತಿ. ನಮಸ್ಕಾರ.